ಹರಿಹರ ಗುಂಡೂರಾಯರು ಹಾಗೂ ವೆಂಕಮ್ಮ ದಂಪತಿಗಳ 12 ಮಕ್ಕಳಲ್ಲಿ 5ನೆಯವರೇ ನಮ್ಮ HG ಸೋಮಶೇಖರ್. ಮೂಲತಃ ಹೋರಾಟಗಾರರ ಕುಟುಂಬ ಇವರದು. ಇವರ ತಂದೆ ಶ್ರೀ ಗುಂಡೂರಾಯರು ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಮುನ್ನ ಕೇಸರಿ ಎಂಬ ಪತ್ರಿಕೆಯನ್ನ ಮನೆ ಮನೆಗೂ ಹೋಗಿ ಓದುತ್ತಿದ್ದರು. ದೇಶಕ್ಕಾಗಿ ಸಾಕಷ್ಟು ಹೋರಾಟ ಸೇವೆಗಳನ್ನ ಸಲ್ಲಿಸಿದ್ದರು. ಇಂತಹ ಮನೆತನದಲ್ಲಿ ಹುಟ್ಟಿದ ಶ್ರೀ ಸೋಮಶೇಖರ್ ತುಂಬಾ ಬುದ್ಧಿವಂತ, ಪ್ರತಿಭಾವಂತ ಹಾಗೂ ಚೂಟಿಯಾದ ವ್ಯಕ್ತಿ. ತುಮಕೂರು ಕಾಲೇಜ್ನಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಮುಗಿಸಿ ಗೋಲ್ಡ್ ಮೆಡಲ್ ಪಡೆದು ಅಲ್ಲಿಂದ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಬಂದು MA ಇನ್ ಸೋಷಿಯಾಲಜಿ ವ್ಯಾಸಂಗವನ್ನ ಮಾಡಿ ಅಲ್ಲಿಯೂ ಕೂಡ ಗೋಲ್ಡ್ ಮೆಡಲ್ ಅನ್ನ ಪಡೆದರು. ಕೆನರಾ ಬ್ಯಾಂಕ್ ಉದ್ಯೋಗಿಯಾಗಿ 30ಕ್ಕೂ ಹೆಚ್ಚು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಮೇ 26, 1963ರಂದು ಶ್ರೀಮತಿ ಲಲಿತಾ ರಾವ್ ಅವರನ್ನು ಕೈ ಹಿಡಿದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಇವರಿಗೆ 2 ಗಂಡು ಮಕ್ಕಳು ಕೂಡ ಇದ್ದಾರೆ. ಹೃದಯ ಸಂಗಮ ಎಂಬ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರದ ಮೂಲಕ ಬೆಳ್ಳಿ ಪರದೆಯನ್ನು ಪ್ರವೇಶಿಸಿ ಮಿಥಿಲೆಯ ಸೀತೆಯರು, 27 ಮಾವಳ್ಳಿ ಸರ್ಕಲ್ ಹೀಗೆ ಹಲವಾರು ಚಿತ್ರಗಳು, ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿ ಮಿಂಚಿರುವ ಶ್ರೀ ಸೋಮಶೇಖರ್ ರಾವ್ ಅವರ ತಮ್ಮ ಕೂಡ ಚಿತ್ರರಂಗದ ಒಬ್ಬ ಬಹುದೊಡ್ಡ ಕಲಾವಿದ. ಅವರೇ ಶ್ರೀ HG ದತ್ತಾತ್ರೇಯ, ನಿಮ್ಮ ಪ್ರೀತಿಯ ದತ್ತಣ್ಣ. ಒಬ್ಬ ಹೋರಾಟಗಾರನ ಮಗನಾಗಿ, ಒಬ್ಬ ಗೋಲ್ಡ್ ಮೆಡಲಿಸ್ಟ್ ವಿದ್ಯಾರ್ಥಿಯಾಗಿ, ಬ್ಯಾಂಕ್ ಉದ್ಯೋಗಿಯಾಗಿ, ತಮ್ಮನಾಗಿ, ಅಣ್ಣನಾಗಿ, ಪತಿಯಾಗಿ, ತಂದೆಯಾಗಿ, ಮಾವನಾಗಿ, ತಾತನಾಗಿ ಹಾಗೂ ನಮ್ಮೆಲ್ಲರ ಪ್ರೀತಿಯ ಕಲಾವಿದನಾಗಿದ್ದ ಶ್ರೀ ಸೋಮಶೇಖರ್ ರಾವ್ ಅವರ ಬದುಕಿನ ನಾನಾ ಸಾರಗಳು, ಸ್ವಾರಸ್ಯಗಳು ಈಗ ನಿಮ್ಮ ಮುಂದೆ. ವೀಕ್ಷಕರೇ, ಸ್ನೇಹಿತರೆ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಹಾಗೆ ಈ ನಮ್ಮ ಹೊಸ 101 ನೆನಪು ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಒಂದು ತುಂಬ ಹೆಂಗೆ ಹೇಳೋದು, ಅದನ್ನು ತುಂಬ ಆಪ್ತವಾದ ಜಾಗ ಅಂತ ಹೇಳ ಅಥವಾ ತುಂಬ ವಿಚಾರವಂತ ನಮ್ಮ ಮನೆ ಅಂತ ಹೇಳ, ಏನು ಹೇಳಲಿ ನನಗೆ ಹೇಳೋದಕ್ಕೆ ಆ್ಯಕ್ಚುಲಿ ಪದಗಳು ನನಗೆ ತಿಣ್ಕಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಎನಿವೆ, ನಾನು ಇಲ್ಲಿಗೆ ಬರೋದಕ್ಕೆ ಮುಖ್ಯವಾದ ಕಾರಣ ನಮ್ಮ ಸುನೀಲ್ ಅವರು, ನಮ್ಮ ಮೈಸೂರಿನ ಸ್ನೇಹಿತರು. ನಾನು KSL ಸ್ವಾಮಿ ಸರ್ ಅವರ ಸರಣಿ ಮಾಡಿದಾಗ ಅದನ್ನು ನೋಡಿ, ಸರ್ ಸೋಮಶೇಖರ್ ರಾವ್ ಸರ್ ಫ್ಯಾಮ್ಲಿ ಇದ್ದಾರೆ ಸರ್, ಅವ್ರ ಮಗ ಪ್ರಸನ್ನ ಅಂತ ಇದ್ದಾರೆ, ಯಾಕೆ ನೀವು ಅವ್ರನ್ನ ಇಂಟರ್ವ್ಯೂ ಮಾಡ್ಬಾರ್ದು ಸರ್, ದಯವಿಟ್ಟು ನಂಬರ್ ಕೊಡಿ. ನನಗೆ ನನ್ನ ಒಂದು ಪುಣ್ಯ ಅದು ಮಾಡೋದು. ಏನಕ್ಕೆ ಅಂತಂದರೆ, ನನ್ನ ತಾಯಿ ಕೆನರಾ ಬ್ಯಾಂಕ್ ಎಂಪ್ಲಾಯ್ ಆಗಿದ್ದರು, ಸೋಮಶೇಖರ್ ಸರ್ ಕೂಡ ಕೆನರಾ ಬ್ಯಾಂಕ್ ಎಂಪ್ಲಾಯ್. ನಮ್ಮಮ್ಮನಿಗೆ ಅವ್ರನ್ನ ಪಿಕ್ಚರ್ಗಳಲ್ಲಿ ನೋಡೋದೇ ಒಂದು ಹೆಮ್ಮೆ ಇರೋದು. ನಮ್ಮ ಬ್ಯಾಂಕ್ನವ್ರು ಕಣೋ, ನಮ್ಮ ಸಾಹೇಬ್ರು ಕಣೋ ಅಂತ. ಅಂದರೆ ಅಷ್ಟು ಒಂದು ಪ್ರೀತಿ ಇತ್ತು, ಎಲ್ಲೋ ಒಂದು ನಂಟು. ಸೊ ಪ್ರಸನ್ನ ಸರ್ ಒಪ್ಕೊಂಡ್ರು, ಅವ್ರ ಮನೆಗೆ ಬಂದಿದ್ದೀನಿ. ಇದು ನಮ್ಮ ಸೋಮಶೇಖರ್ ಸರ್ ಅವರ ಬದುಕಿನ ಕತೆ. ಈ 101 ನೆನಪು ಹೊಸ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕ ಕಟ್ಟಿಕೊಟ್ಟಿರುವ ಎಲ್ಲ ದಿಗ್ಗಜರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ, ದಿಗ್ಗಜರಿರಲಿ ಇಲ್ಲ ಅವರ ಕುಟುಂಬನಿರಲಿ ಹೋಗಿ ಹುಡುಕಿ ಮಾತಾಡಿಸಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಬರಲ್ಲ ಅಂತ ಹೇಳ್ತಾ, ಮತ್ತೊಮ್ಮೆ ಸುನಿಲ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ, ನಿಮ್ಮೆಲ್ಲರಿಗೂ ಈ ಒಂದು ಹೊಸ 101 ನೆನಪು ಸರಣಿಗೆ ಸ್ವಾಗತ, ಸುಸ್ವಾಗತ. 101 ನೆನಪು. ಎಸ್, ನನ್ನ ಜೊತೆಗಿದ್ದಾರೆ ಈಗ ನಮ್ಮ ಸೋಮಶೇಖರ್ ರಾವ್ ಸರ್ ಅವರ ಹಿರಿಯ ಪುತ್ರ, ನಮ್ಮ ಪ್ರೀತಿಯ ಪ್ರಸನ್ನ ಅವರು. ಸರ್ ನಮಸ್ಕಾರ. ಪ್ರಸನ್ನ ಸರ್ ನಮಸ್ಕಾರ. ರಘುರಾಮ್ ಅವರೇ ಸರ್, ಥ್ಯಾಂಕ್ ಯು. ನನಗೆ ಭಾಳ ಸಂತೋಷ ಸರ್, ನೀವು ಒಪ್ಪಿ ನಿಮ್ಮ ಮನೆಗೆ ಕರೆಸ್ಕೊಂಡು ನನಗೆ ಅಪ್ಪನ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ನಾ ಏನಂತ ಹೇಳಬೇಕು ಅಂದರೆ, ಅಪ್ಪನ ಬಗ್ಗೆ, ತಂದೆಯವರು ಸೋಮಣ್ಣವ್ರ ಬಗ್ಗೆ ಅಂತ ಆದಮೇಲೆ ಅದು ಅಲ್ಲಿಗೆ ನಾನು ಕೊಡಲೇಬೇಕಾದ ಟೈಮ್. ಯಾಕಂದರೆ ನಾವು ಎಷ್ಟೇ ಬ್ಯುಸಿ ಇರಲಿ, ಏನೇ ಇರಲಿ, ನಮ್ಮ ಜೀವನಕ್ಕೊಂದು ತಿರುವು ಕೊಟ್ಟಿರ್ತಾರಲ್ವ ತಂದೆಯವರು, ಅದರಲ್ಲೂ ಸೋಮಶೇಖರ ಅಂತಾರೋ. ಅದಕ್ಕೆ ನಾವಿನ್ನೇನು ಅನ್ನೋಕ್ಕೆ ಆಗಲ್ಲ. ನಾನು ಸೋಮಣ್ಣ ಅಂತೀನಿ, ಸೋಮಶೇಖರ್ ರಾವ್ ಅಂತೀನಿ, ಪಪ್ಪ ಅಂತೀನಿ. ಆದರೆ ಆ ವ್ಯಕ್ತಿಯ ಬಗ್ಗೆ ಯಾವತ್ತಿದ್ರೂ ನನಗೆ ಆ ಅಭಿಮಾನ, ಆ ಒಂದು ಗೌರವ. ಸೊ ನೀವೇ ಮೊದಲನೇ ಫ್ಯಾನು ನಿಮ್ಮ ತಂದೆಗೆ? ಮೊಟ್ಟ ಮೊದಲ ಫ್ಯಾನ್, ಅದರ ಬಗ್ಗೆ ಡೌಟೇ ಇಲ್ಲ. ಚಿಕ್ಕ ವಯಸ್ಸಿಂದ ಹಾಗೆ ಇತ್ತು. ದತ್ತಣ್ಣ ಸರ್, ನಮ್ಮ ಸೋಮಶೇಖರ್ ರಾವ್ ಸರ್ ಅವರ ಬ್ರದರು ದತ್ತಣ್ಣ ಅವ್ರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಗಳು ಗೊತ್ತಿದೆ. ಆದರೆ ನಮ್ಮ ಸೋಮಣ್ಣ ಅವ್ರ ಬಗ್ಗೆ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು. ಅದಕ್ಕೆ ಅವ್ರ ಮಗ ಅವ್ರ ಹತ್ರ ಮಾತಾಡಿಸ್ತೀನಿ, ಪ್ರಸನ್ನ ಸರ್ ವೈಫ್ ಮೇಡಮ್ ಆರತಿ ಮೇಡಮ್ ಅವ್ರನ್ನ ಮಾತಾಡಿಸ್ತೀನಿ. ಸೋಮಶೇಖರ್ ಸರ್ ಅವರ ಶ್ರೀಮತಿಯವ್ರನ್ನೂ ಕೂಡ ಒಂದು ಪುಟ್ಟ ಸೆಗ್ಮೆಂಟಲ್ಲಿ ಮುಂದಕ್ಕೆ
ನಾನು ಮಾತಾಡ್ಸ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ ಒಬ್ಬ ಪ್ರಸನ್ನ ಸರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸರ್, ಮೂಲತಃ ನಿಮ್ಮ ತಾತ ಹರಿಹರ ಮೂಲದವರು. ಹಾಂ, ನಿಮ್ಮ ಆ ಕುಟುಂಬದ ಪರಿಚಯ ಮಾಡಿಕೊಡಿ ಸರ್. ಅಂದರೆ ಸೋಮಶೇಖರ್ ರಾವ್ ಸರು, ಎಷ್ಟು ಜನ ಅಣ್ಣ ತಮ್ಮಂದರು, ಅಕ್ಕ ತಂಗಿರು, ನಿಮ್ಮ ತಾತನ ಹೆಸರೇನು, ನಿಮ್ಮ ಅಜ್ಜಿ ಹೆಸರೇನು? ಚೆನ್ನಾಗಿದೆ. ಮೊದಲನೇದಾಗಿ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳ್ತೀನಿ. ಇವತ್ತಿನ ದಿನ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅನ್ನೋದು ನಮ್ಮ ಈ ಏನಂತಾರೆ ಈ T20 ಲೀಗ್ ಟೈಮ್ನಲ್ಲಿ ಆಗೋಗಿದೆ. ಚಕ್ಕ ಎಲ್ಲ ಮರ್ತೋಗ್ತಾ ಇರುತ್ತೆ, ಮುಂದೆ ಹೊಟ್ಟೋಗ್ತಾ ಇರುತ್ತೆ. ಏನಂದರೆ ಅವರೊಬ್ಬರು ಆ ಥರದ ಒಬ್ಬರು ವ್ಯಕ್ತಿ ಇದ್ದರೂ ಈ ರೀತಿಯಾದ ವ್ಯಕ್ತಿತ್ವ ಅವ್ರದ್ದಿತ್ತು ಅನ್ನೋದಕ್ಕೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ. ಅದು ಮೊದಲನೇದಾಗಿ. ಎರಡನೇದು ಖಂಡಿತ ಸಂತೋಷ ಆಗುತ್ತೆ. ಸೋಮಶೇಖರ್ ರಾವ್ ಅವರು ಆಮೇಲೆ ಬಿಫೋರ್ ಸ್ಟಾರ್ಟಿಂಗ್ ದಟ್ ನೀವು ಹೇಳಿದಂಗೆ ನಮ್ಮಲ್ಲಿ ಏನು ಗೊತ್ತಾ ಸರ್, ಅಂದರೆ ಎಲ್ಲರೂ ಅಂತಲ್ಲ, ಮೋಸ್ಟ್ ಆಫ್ ದ ಪೀಪಲ್ ಇವಾಗ ಸಾರ್ ಇದ್ದಾಗ, ಸೋಮಣ್ಣ ಸಾಹೇಬ್ರು ಇದ್ದಾಗ ಎಲ್ಲರೂ ಬರೋರು, ಹೋಗೋರು, ಇರೋರು, ನಡೆಯೋದು. ಅವ್ರು ಇಲ್ಲದೆ ಇದ್ದಾಗ ಇವತ್ತು ಆ ಕುಟುಂಬ ಏನಾಯಿತು? ಹೌದು, ಅವರ ಮಕ್ಕಳು ಹೆಂಗಿದ್ದಾರೆ, ಅವರ ಶ್ರೀಮತಿಯವರು ಏನಿದ್ದಾರೆ, ಮೊಮ್ಮಕ್ಕಳು ಯಾರಿದ್ದಾರ, ಇದ್ರ ಬಗ್ಗೆ ಎಲ್ಲ ನಾವು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ. ನನಗೆ ಸೋಮಶೇಖರ್ ರಾವ್ ಸರ್ ನಮ್ಮ ಎಲ್ಲ ಕುಟುಂಬಕ್ಕೂ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟವರು. ಅವ್ರ ಕುಟುಂಬನ ಪರಿಚಯ ಮಾಡಿಸೋದು ನನ್ನ ಕರ್ತವ್ಯ ಸರ್. ಒಳ್ಳೆ ಕೆಲಸ. ಸೊ ಹಾಗಾಗಿ ಎಸ್ ಸರ್, ಖಂಡಿತ. ಈಗ ನಾವು ಸೋಮಣ್ಣವರ ತಂದೆ ಅಂದರೆ ನಮ್ಮ ತಾತ, ಅಲ್ಲಿಂದ ಶುರು ಮಾಡೋಣ. ಅವ್ರ ಹೆಸರು ಸರ್? ಅವ್ರ ಹೆಸರು ಹರಿಹರ ಗುಂಡೂರಾಯರು. ಗುಂಡೂರಾಯರು ಅದ್ಭುತ ಮನುಷ್ಯ. ಅದನ್ನು ಒಂದು ಸ್ವಲ್ಪ ನಾನು ನಿಮಗೆ ಹೇಳ್ತೀನಿ. ಅವರು ಗುಂಡೂರಾಯರು. ನಮ್ಮ ಅಜ್ಜಿ ಹೆಸರು ವೆಂಕಮ್ಮ. ಅವರಿಬ್ಬರು 85 ವರ್ಷದ ತನಕ ಬದುಕಿದವರು. ಪೂರ್ತಿ ಜೀವನ ಪೂರ್ಣ. ಅವರು ನಮ್ಮ ತಾತ ರಾಣೆಬೆನ್ನೂರು, ಹರಿಹರ ಆ ಕಡೆಯಿಂದ ಬಂದು ಅವರು ಚಿತ್ರದುರ್ಗಕ್ಕೆ ಬಂದರು. ವೆಂಕಮ್ಮನವರು ಚಿತ್ರದುರ್ಗದಲ್ಲೇ ಎಲ್ಲೋ ಇದ್ದವರು. ನಮ್ಮ ಅಜ್ಜಿ ವೆಂಕಮ್ಮನವ್ರ ತಂದೆ ಹೆಜ್ಜೆ ಕೃಷ್ಣರಾಯರು ಅಂತ ತುಂಬ ದೊಡ್ಡ ಲಾಯರು. ಚಿತ್ರದುರ್ಗದಲ್ಲಿ ಹಿ ವಾಸ್ ವೆರಿ ಫೇಮಸ್. ಎಲ್ಲರೂ ಬರೋರು, ಅವ್ರ ಹತ್ರ ಕನ್ಸಲ್ಟ್ ಮಾಡೋರು, ಅದ್ಭುತ ಕೇಸುಗಳೆಲ್ಲ ತೊಗೊಂಡಿದ್ರಂತೆ. ಇದು ಪ್ರೀ ಇಂಡಿಪೆಂಡೆನ್ಸು, ಜ್ಞಾಪಕ ಇರಲಿ. ಈಗ ಹರಿಹರ ಗುಂಡೂರಾಯರು ವೆಂಕಮ್ಮನವರು ಮದುವೆ ಆದರು. ತುಂಬ ಒಳ್ಳೆ ದಂಪತಿಗಳು. ಆದರೆ ಅವ್ರದ್ರಲ್ಲಿ ಒಂದು ಅದ್ಭುತ ನಾನು ನೋಡಿದ್ದು, ಮೊಮ್ಮಗನಾಗಿ ಏನು ನೋಡಿದೆ ಅಂದರೆ, ತಾತನಿಗೆ ಯಾವ ರೀತಿಯಾದ ರಿಚುವಲಿಸ್ಟಿಕ್ ಇದಿರಲಿಲ್ಲ. ಆದರೆ ಅವರು ಅಪಾರವಾದ ದೈವ ನಂಬಿಕೆ ಅವ್ರಿಗೆ. ಶಿವ ಅಂದರೆ ಅವ್ರು ಏನು ಬೇಕಾದ್ರೆ ಮಾಡೋಕ್ಕೆ ಸಿದ್ಧ. ಹಿ ವಾಸ್ ಎ ಫ್ರೀಡಮ್ ಫೈಟರ್. ಪೊಲಿಟಿಕಲ್ ಸ್ಟ್ರಗಲ್ನಲ್ಲಿ ಇನ್ವಾಲ್ವ್ ಆದವರು. ಅವರು ಚಿತ್ರದುರ್ಗಕ್ಕೆ ಬಂದ ಸಮಯಕ್ಕೆ ಸುಮಾರು 1940 ಅನ್ಕೊಳ್ಳೋಣ. ತಿಲಕರ ಲೋಕಮಾನ್ಯ ತಿಲಕ್ಕು ಅವರೆಲ್ಲ ಪೂನೆಲಿದ್ದರು, ಇವರು ಪೂನೆಗೆ ಹೋಗಿದ್ದರು. ಫರ್ಗೂಸನ್ ಕಾಲೇಜಲ್ಲೆಲ್ಲ ಓದಿದ್ದು. ಸ್ವಲ್ಪ ನನಗೆ ಅದೆಲ್ಲ ಅಷ್ಟು ಗೊತ್ತಿಲ್ಲದಿರೋದು. ನಮ್ಮ ತಂದೆಯವರು ಹೇಳಿದ್ದಲ್ಲ ನನಗೆ ಜ್ಞಾಪಕ ಇದೆ ಸ್ವಲ್ಪ. ಅಲ್ಲಿ ಅವರು ತಿಲಕರಿಂದ ತುಂಬ ಇನ್ಫ್ಲೂಯೆನ್ಸ್ ಆಗ್ಬಿಟ್ರು. ಅದರಿಂದ ಆ ಫ್ರೀಡಮ್ ಮೂಮೆಂಟ್ ಅನ್ನೋದು ಅವರಲ್ಲಿ ಎಷ್ಟಿತ್ತು ಅಂದರೆ, ಚಿತ್ರದುರ್ಗಕ್ಕೆ ಅವ್ರು ಮಾಡಿದ ಮೊದಲನೇ ಕೊಡುಗೆ ಏನು ಅಂತ ಹೇಳ್ತೀನಿ. ಅಲ್ಲಿ ನ್ಯೂಸ್ ಪೇಪರ್ ಅನ್ನೋದು ಇರಲಿಲ್ಲ. ತಿಲಕರು ಒಂದು ನ್ಯೂಸ್ ಪೇಪರ್ ಮಾಡ್ತಾಯಿದ್ರು. ಅದನ್ನು ಇಲ್ಲಿಗೆ ತಂದು ಪ್ರತಿಯೊಂದು ಮನೆಗೂ ಹೋಗಿ ಪೇಪರ್ನ ಓದೋರು. ಯಾಕಂದರೆ ಒಂದೇ ಇದು ಪೇಪರ್ ಕೈಯಲ್ಲಿರೋದು. ಇವಾಗಿನ ಥರ ಬಿಸಾಕೋದು ಅದೆಲ್ಲ ಇಲ್ವಲ್ಲ ಸರ್. ಕೇಳಕ್ಕೆ ಎಷ್ಟು ರೋಮಾಂಚನ ಆಗಿದೆ. ಖಂಡಿತ ಒಂದು ಮನೆಗೆ ಹೋಗಿ ಪೇಪರ್ ಓದೋರು ಅಂದರೆ ತಿಲಕರದು. ಅದರಲ್ಲೂ ಭಾರತಕ್ಕೆ ನಮಗೆ ಸ್ವಾತಂತ್ರ್ಯ ಬೇಕು, ಆ ಬ್ರಿಟಿಷರಿಂದ ಇದ್ರ ಬಗ್ಗೆ ಎಲ್ಲ ಕೇಸರಿ ಅನ್ಸುತ್ತೆ ಇದ್ರದ್ದು ಹೆಸರು. ಅದನ್ನು ಪ್ರತಿಯೊಂದು ಮನೆಗೆ ಹೋಗಿ ಓದೋರು. ಅದು ಈಗ ನಾವೀಗ ನ್ಯೂಸ್ಗಳು ಕೇಳ್ಬಿಡ್ತೀವಿ. ಅವಾಗೆಲ್ಲ ಇನ್ನೂ ಎಲ್ಲಿ ರೇಡಿಯೋ ಅನ್ನೋದು ಇರಲಿಲ್ವಲ್ಲ ಒಂದು ರೀತಿಲಿ. ಈ ನ್ಯೂಸ್ ಕೇಳಿ ಅವ್ರಿಗೆಲ್ಲ ನೀವುಗಳು ಪೇಪರ್ ಓದಬೇಕು, ಅವೇರ್ನೆಸ್ಸು, ಅದರಲ್ಲೂ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಿದ್ದು. ಇದು ಒಂದು ಅದ್ಭುತ ಕೊಡುಗೆ ಅವರು ಚಿತ್ರದುರ್ಗಕ್ಕೆ ಮಾಡಿರೋದು. ಇದು ಕ್ರಾನಿಕಲ್ ಆಗಿದೆ, ಎಲ್ಲ ರೆಕಾರ್ಡ್ ಆಗಿದೆ ಇದೆಲ್ಲ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಇದೇನೆಂದರೆ, ಸುಮಾರು 46ಕ್ಕೆ ಬಂತ ಏನೋ ಆವಾಗ ಈ ಫಾರಿನ್ ಗೂಡ್ಸ್ ಎಲ್ಲ ಇರ್ಕೂಡ್ದು ಅನ್ನೋದೊಂದಿತ್ತು. ಅದಕ್ಕೆ ಎಲ್ಲ ಇದನ್ನೆಲ್ಲ ಏನೋ ಈ ಸಿಲ್ಕು ಈ ಥರದ್ದೆಲ್ಲ ಇರ್ಕೂಡ್ದು. ಯಾವುದೋ ಬರೀ ಖಾದಿ. ಇವರೇನು ಮಾಡಿದ್ರು, ಎಲ್ಲ ಊರು ಪೂರ್ತಿ ಓಡಾಡಿ ಎಲ್ಲರಿಗೂ ನಿಮ್ಮ ಹತ್ರ ಖಾದಿ ಹಾಕ್ಕೋಬೇಕು ಅನ್ನೋದು ಒಂದು ಮಾಡಿದ್ರು. ಅದು ಎಲ್ಲಿಗೆ ಬಂತು ಅಂದರೆ, ಖಾದಿ ಅಲ್ಲದೆ ಇರೋದು ಯಾವ್ದಾರ ಇದ್ದರೆ ಅದನ್ನೆಲ್ಲ ಒಂದು ದಿನ ಊರಲ್ಲಿ, ದಿಸ್ ವಾಸ್ ಪಾರ್ಟ್ ಆಫ್ ದ ಫ್ರೀಡಮ್ ಮೂವ್ಮೆಂಟ್, ಅದನ್ನೆಲ್ಲ ಸುಟ್ಟುಬಿಟ್ರು. ಬ್ರಿಟಿಷರಿಗೆ ಅದಕ್ಕೆ ಇಷ್ಟ ಇರಲಿಲ್ಲ, ಸುಟ್ಟಿದ್ರು.
ಅದರಲ್ಲಿ ಭಾಳ ನನಗಿಷ್ಟ ಆಗೋದೇನು ಅಂದರೆ ನಮ್ಮ ಅಜ್ಜಿ ಹತ್ರ ಬಂದರು. ನಮ್ಮ ಅಜ್ಜಿ ವೆಂಕಮ್ಮನವರು ಅವರು ತುಂಬ ಅಪಾರವಾದ ದೈವ ಶಕ್ತಿ, ದೇವರ ನಂಬಿಕೆ ಇದೆಲ್ಲ ಇತ್ತಲ್ಲ. ಆದರೆ ಅವರು ರಿಚುವಲಿಸ್ಟಿಕ್ಕು. ತಾತ ರಿಚುವಲಿಸ್ಟಿಕ್ ಅಲ್ಲ, ಕೂತ್ಕೊಂಡು ಪೂಜೆ ಮಾಡು ಇದೆಲ್ಲ ಮಾಡೋದಿಲ್ಲ. ಅಜ್ಜಿಗೆ ಪೂರ್ತಿ ಅದರಲ್ಲಿ ನಂಬಿಕೆ. ಅವರೇನು ಮಾಡಿದ್ದಾರೆ, ಈ ಅಜ್ಜಿ ಹತ್ರ ಹೋಗಿದ್ದಾರೆ. ನೋಡಮ್ಮ, ನಿಂದು ಯಾವ್ಯಾವ ಸೀರೆ ಖಾದಿ ಅಲ್ಲ ಅದೆಲ್ಲ ತೊಗೊಂಬಂದು ಇಲ್ಲಿ ಕೊಡು ಅಂತ. ಅಜ್ಜಿ ಆಗಲ್ಲ ಅಂದ್ಬಿಟ್ರಂತೆ. ಅಯ್ಯಯ್ಯೋ, ಎಂತೆಂಥ ಮದುವೆ ಸೀರೆ, ಸಿಲ್ಕ್ ಸೀರೆಗಳೆಲ್ಲ ಇದೆ, ನಾನು ಕೊಡಲ್ಲ ಅಂತ ಅಂದ್ರಂತೆ. ಒಂದೇ ಮಾತು, ಇಲ್ಲ ಆ ಸೀರೆಗಳಿಟ್ಕೋ, ಇಲ್ಲ ನನ್ನನ್ನು ಇಟ್ಕೋ. ಅಯ್ಯಯ್ಯೋ, ನೋಡಿ ಆಗಿನ ಕಾಲದಲ್ಲಿ ಆ ಕಿಚ್ಚು ಅನ್ನೋದು ಹೆಂಗಿತ್ತು ಅಂದರೆ, ನಮಗೆ ಇವತ್ತಿನ ದಿನ ನಾವು ಎಲ್ಲ ಟೇಕನ್ ಫಾರ್ ಗ್ರಾಂಟೆಡ್, ಕರೆಕ್ಟ್, ನಮಗೆ ಅದು ಅರ್ಥನೂ ಆಗಲ್ಲ. ಆದರೆ ಈ ಕಥೆನ ನಾನು ಕೇಳಿ ಆಗಲೇ ಈಗ ಒಂದು 40-50 ವರ್ಷ ಆಗಿದೆ. ಅದನ್ನು ನನ್ನಲ್ಲಿ ಉಳಿದಿದೆ, ಅದು ಇನ್ನೂ ಅಚ್ಚೊಡ್ದಿದೆ ಅದು ಹಾಗೆ ಭದ್ರವಾಗಿ ಕೂತಿದೆ. ಆ ಥರ ಹೋಗಿ ಒಂದು ಮನೆಯಲ್ಲಿ ಹಿಂಗೆ ಹೇಳಿದಾಗ 5 ನಿಮಿಷ ಅಜ್ಜಿ ಯೋಚನೆ ಮಾಡಿ ತಂದೆಲ್ಲ ಕೊಟ್ಬಿಟ್ರು. ಅವ್ರ ಕಣ್ಣು ಮುಂದೆ ಎಲ್ಲ ಬರ್ನ್ಡ್. ಅದು ಅವರ ಇದು. ಆಮೇಲೆ ಸತ್ಯವಂತರು. ಓನ್ಲಿ ಥಿಂಗ್ ದಟ್ ವಿಲ್ ವರ್ಕ್ ಫಾರ್ ಮೀ ಅಂತ ನಮ್ಮ ಗುಂಡೂರಾಯರ ತಾತ ಏನಿತ್ತು ಅಂದರೆ ಅದು ಸತ್ಯ. ಆ ಸತ್ಯ ಅನ್ನೋದು ಏನು ಅನ್ನೋದು ಅವರ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ನೋಡಬಹುದಾಗಿತ್ತು. ಸತ್ಯ ಒಂದೇ ಸತ್ಯ ಅಷ್ಟೆ. ಅಜ್ಜಿಯವರು ಈ ಕೆಲಸ ಕಾರ್ಯಗಳಿಗೆಲ್ಲ ತಾತ ಅವ್ರನ್ನ ಧೈರ್ಯವಾಗಿ ಬಿಟ್ಟಿದ್ರು. ಚಿತ್ರದುರ್ಗದಲ್ಲೆಲ್ಲ ಇದೆಲ್ಲ ನಡೀತಾ ಇತ್ತು. ಆಮೇಲೆ ಇವರು ಮನೆಗಳಿಗೆ ಈ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಕೆಲವು ಇವ್ರು ಇರ್ತಾರಲ್ಲ, ವಾಲಂಟಿಯರ್ಸ್ ಎಲ್ಲ, ಅವರೆಲ್ಲ ಬಂದಾಗ ಅವ್ರನ್ನೆಲ್ಲ ಗುಪ್ತವಾಗಿ ಮನೆಯೊಳಗೆ ಕರ್ಕೊಂಡು ಬಂದು ಅವ್ರಗಳ ಜೊತೆ ಮೀಟಿಂಗ್ ಮಾಡಿ ಮಾರನೇ ದಿನ ಹೆಂಗೆ ಮಾಡಬೇಕು ಇದೆಲ್ಲ ಮಾಡಿದವರು ಅವರು. ಅದು ಇಲ್ಲಿ ಅಲ್ಲೇ ಒಂದೇ ಏನು ನಡೆದಿದೆ ಆಗ ಅಂದರೆ, ನಮ್ಮ ಅಜ್ಜಿ ತಂದೆ ಅದೇ ಹೇಳದ್ನಲ್ಲ, ಹೆಜ್ಜೆ ಕೃಷ್ಣರಾಯರು, ಅವರು ಲಾಯರು, ಅಪಾರ ಗಳಿಸಿ ಚೆನ್ನಾಗಿ ಸಂತೋಷವಾಗಿದ್ದವರು. ಅವ್ರಿಗೆ ಏನಿರಲಿಲ್ಲ ಅನ್ನೋ ಒಂದು ಇದಿಟ್ಕೊಂಡು, ಅಳಿಯ ಇದೆಲ್ಲ ಯಾವುದೂ ಬೇಡ ಅವ್ರಿಗೆ ರಿಚುವಲ್ಸ್ ಬೇಡ, ಈ ಐಷಾರಾಮಿ ಜೀವನ ಇದೆಲ್ಲ ಇಲ್ಲಲ್ಲ, ಸ್ವಾತಂತ್ರ್ಯ ಸತ್ಯ ಎರಡಿತ್ತ ಇವ್ರಿಗೆ. ಅವ್ರೇನು ಮಾಡಿದ್ದಾರೆ, ಯಾರೋ ಬರ್ತಾರೆ ಈ ಇದು ಕೆಲಸ ಮಾಡೋರು, ಸ್ವಾತಂತ್ರ್ಯದ ಹೆಸರಿನಲ್ಲಿ ಯಾರಿಗಾರ ಏನಾರ ಕೊಡಬೇಕಾ? ನಾನು ನಮ್ಮ ತಂದೆಯಿಂದ ಕೇಳಿರೋದೇನೆಂದರೆ, ರಘುರಾಮ್ ಸರ್, ಈ ಚಿನ್ನದ ತಟ್ಟೆ, ಬೆಳ್ಳಿ ತಟ್ಟೆ ಹಿಂಗೆಲ್ಲ ಕೊಟ್ಬಿಡೋರಂತ ನಿಮ್ಮ ತಾತ ಅವರು. ನಮ್ಮ ಅಜ್ಜಿಗೆ ಗೊತ್ತೇ ಆಗ್ತಿರ್ಲಿಲ್ಲ ಇದೆಲ್ಲ ಯಾವ ರೀತಿ ಕೊಟ್ಕೊಂಡು ಬಂದಿದ್ದಾರೆ ಒಂದು 20 ವರ್ಷದ ಕಾಲದಲ್ಲಿ. ಅಂದರೆ ಕೊನೆಗೆ ಕಡು ಬಡತನ ಮನೆಗೆ ಬಂತು. ಮನೆಯಲ್ಲಿ 2 ಹೊತ್ತಿನ ಊಟಕ್ಕೂ ಇರ್ತಿರ್ಲಿಲ್ಲ. ಅದನ್ನು ನಮ್ಮ ಅಜ್ಜಿ ನಿಭಾಯಿಸಿದ್ರು. ತಾತನಿಗೆ ಇದೆಯೋ ಇಲ್ವೋ, ಅಕ್ಕಿ ಇದೆಯೋ ಬೇಳೆ ಇದೆಯೋ ಏನೂ ಗೊತ್ತಿಲ್ಲ. ಅಜ್ಜಿ ಎಲ್ಲ ನಿಭಾಯಿಸ್ತಾ ಇದ್ರು. ಜೀವನೋಪಾಯಕ್ಕೆ ಭಾಳ ಕಷ್ಟ ಇತ್ತು. ಯಾಕಂದರೆ ಇವರು ಲಾಯರ್ಕೆ ಬಿಟ್ಬಿಟ್ಟಿದ್ರು. ಯಾಕಂದರೆ ಲಾಯರ್ಕೆ ಅಂದ ತಕ್ಷಣ ಮೊದಲನೇದಾಗಿ ಟ್ರುತ್ ಅಂತ ಹೇಳೋದಲ್ಲ, ಸತ್ಯ ಅವ್ರು ಒಂದೇ. ಈಗ ಅಲ್ಲಿ ನೀವು ಕೆಲವು ಸಲ ಸತ್ಯನ ತಿರುಗಿಸ್ಬೇಕು. ತಾತ ಅವ್ರು LLB ಮಾಡಿದ್ದ. ಅವರು ಆಗಿನ ಕಾಲದಲ್ಲಿ LLBನೋ ನನಗೆ ಅದು ಕರೆಕ್ಟಾಗಿ ಜ್ಞಾಪಕ ಇಲ್ಲ. ಆದರೆ ಹಿ ವಾಸ್ ಅ ಪ್ರಾಕ್ಟಿಸಿಂಗ್ ಲಾಯರ್ ಪ್ರಾಕ್ಟಿಸಿಂಗ್ ಲಾಯರ್. ಎಷ್ಟೊಂದಿದೆ. ಸೊ ಅದು ಪ್ರೊಫೆಷನು, ಇದು ಪ್ಯಾಷನ್. ಈಗ ಅವ್ರ ಜೀವನ, ಇವರ ತಾತ ಅಜ್ಜಿಯರಿಂದ 12 ಜನ ಮಕ್ಕಳು. ಸೋಮಣ್ಣವರು 5ನೇವರು. ಆದರೆ ನಾನು ಹುಟ್ಟಿ ನನಗೆ ಸ್ವಲ್ಪ ಬುದ್ಧಿ ಅಂತ ಬಂದು ಅಷ್ಟರಲ್ಲಿ ನನಗೆ ಗೊತ್ತಿರೋ ಹಾಗೆ 5 ಇರಲಿಲ್ಲ. ಎಲ್ಲ ಅವಾಗಿನ ಕಾಲದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಕಾಲರ, ಪ್ಲೇಗು ಏನೇನೋ ಇರೋದಲ್ಲ ಅವಾಗೆಲ್ಲ. ಅವರೆಲ್ಲ ಕೆಲವು 5 ಮಕ್ಕಳನ್ನ ಕಳ್ಕೊಂಬಿಟ್ಟಿದ್ರು. ಅವರು 7 ಜನ ಇದ್ದರು. ನಮ್ಮ ತಂದೆಯವರಿಗೆ ಉಳಿದವರಲ್ಲಿ ಹೇಳ್ತೀನಿ, ಒಬ್ಬರು ಹಿರಿಯರು ಪ್ರೊಫೆಸರ್ ವೆಂಕಟೇಶ್ ಅಂತ, ಅವರು ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಅವರು ಫಿಸಿಕ್ಸ್ ಪ್ರೊಫೆಸರ್. ಅವ್ರದ್ದು ಒಂದು ತುಂಬ ಮುಖ್ಯವಾದ ಫೀಚರ್ ಹೇಳ್ತೀನಿ ರಘುರಾಮ್ ಅವರೇ. ಅವರು ಎಕ್ಸ್ಟ್ರಾಡಿನರಿ ಫಿಸಿಸಿಸ್ಟ್, ಎಕ್ಸ್ಟ್ರಾಡಿನರಿ ಸಿಂಗರ್. ಅವ್ರಿಗೆ ಪಂಕಜ್ ಮಲ್ಲಿಕ್, ಸೈಗಲ್ ಬಗ್ಗೆ ಎಂಥ ಹುಚ್ಚಿತ್ತು ಅಂದರೆ ಅವ್ರ ಥರನೇ ಹೇಳೋರು. ಆ್ಯಂಡ್ ಅವರು ಅಕಾಡೆಮಿಕಲಿ ಬ್ರಿಲಿಯಂಟು. ಅವರು ಎಲ್ಲವನ್ನು ಬಿಟ್ಟು 1-2 ವರ್ಷ
ಸೈಗಲ್ಲೋ ಪಂಕಜ್ ಮಲ್ಲಿಕ್ ಹತ್ರ ಸಂಗೀತ ಕಲಿಯಕ್ಕೆ ಹೋಗಿದ್ರು ಅಂತ ಕೇಳಿದ್ದೀನಿ. ಓಕೆ. ಆದರೂ ಅದನ್ನೆಲ್ಲ ಮಾಡಿ ವಾಪಸ್ ಬಂದು ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ನನಗೆ ನಮ್ಮ ತಂದೆಯವರು ಹೇಳಿರೋ ಪ್ರಕಾರ ಇನ್ನೊಂದು ಅವರು 55ಕ್ಕೆ ಅವ್ರ ನಿಧನ ಆಗೋಯ್ತು. ನಿಮ್ಮ ದೊಡ್ಡಪ್ಪ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಇನ್ಸ್ಟಂಟೇನಿಯಸ್ ಸುಮಾರು 1979 ಇರ್ಬೋದು. ಇನ್ನೊಂದು 5-8 ವರ್ಷ ಅವ್ರೇನಾರ ಇದ್ದಿದ್ದಿದ್ರೆ ಅವ್ರು ಮಾಡ್ತಿದ್ದಿದ್ದು ವರ್ಕು ಲೇಸರ್ ಟೆಕ್ನಾಲಜಿನಲ್ಲಿ. ರಾಂಚಿಯ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಹೇಳ್ತಾ ಇದ್ರಂತೆ ಅವರಿಗೆ ಖಂಡಿತವಾಗಿಯೂ ಅವ್ರಿಗೆ ಒಂದು ನೋಬೆಲ್ ಪ್ರೈಸ್ ಫಾರ್ ಫಿಸಿಕ್ಸ್ ಬಂದಿರೋದು. ಅಷ್ಟು ಬುದ್ಧಿವಂತರು. ನಾವು ಅವ್ರ ಜೊತೆ ಸ್ವಲ್ಪ ನಮ್ಮದು ಒಡನಾಟ ಇತ್ತು, ನಮ್ಮ ಪುಣ್ಯ. ಅಂದರೆ ಈ ಫ್ಯಾಮಿಲಿ ತುಂಬ ಅಕಾಡೆಮಿಕಲಿ ಬ್ರಿಲಿಯಂಟ್ ಆಲ್ಸೋ. ವೆರಿ ಲರ್ನೆಡ್ ಪೀಪಲ್. ಯಾವಾಗಲೂ ವ್ಯಾಲ್ಯೂ ಕೊಡ್ತಾ ಇದ್ದಿದ್ದು ಚಿಂತನೆಗೆ, ಆಮೇಲೆ ಆ ಎಜುಕೇಷನ್ಗೆ. ಎರಡನೇ ತಮ್ಮ ಅಂದರೆ ನನ್ನ ಎರಡನೇ ದೊಡ್ಡಪ್ಪ ಇಲ್ಲೆಲ್ಲ ಪುಂಡ ಪೋಖ್ರಿ ಟ್ರಾಫಿಕ್ ಇದರಲ್ಲಿ ಇಂಡಿಪೆಂಡೆನ್ಸ್ ಸ್ಟ್ರಗಲಲ್ಲೆಲ್ಲ ಇದ್ದ, ಮೇಲ್ಹತ್ತಿ ಬಾವುಟ ಎಲ್ಲ ಕಿತ್ತಿದ್ದ ಬ್ರಿಟಿಷ್ದು ಇದೆಲ್ಲ ಅಂದ್ಬಿಟ್ಟು ಅವ್ರನ್ನ ಒಂದು ರಾತ್ರಿ ಒಳಗೆ ಹಾಕಿದ್ರು ಚಿತ್ರದುರ್ಗದ ಜೈಲಲ್ಲಿ. ಅಪ್ಪನ್ನ ಅವರವರ ಪುಸ್ತಕ ಸೋಮಣ್ಣನ ಸ್ಟಾಕ್ನಲ್ಲಿ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿದ್ದಾರೆ.